ಬಟ್ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ಲೇ ಇಲ್ಲ. ಚರ್ಚೆಗಿಂತ ಹಗರಣಗಳ ಕುರಿತೇ ಗದ್ದಲವೇ ಹೆಚ್ಚಾಗ್ಬಿಡ್ತು. ಕಾಂಗ್ರೆಸ್ ಕಟ್ಟಿ ಹಾಕೋದಕ್ಕೆ ಸಜ್ಜಾಗಿದ್ದ ಬಿಜೆಪಿಗೆ ತಿರುಗೇಟ್ ಕೊಡಬೇಕು ಅಂತ ಕೈ ನಾಯಕರು ಕೂಡ ಸಜ್ಜಾಗಿದ್ದಾರೆ. ಏನೆಲ್ಲ ಅಸ್ತ್ರಗಳು ರೆಡಿ ಆಗಿದೆ ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಕಲಾಪದಲ್ಲಿ ಕೈಕಮಲ ನಾಯಕರ ಜಟಾಪಟಿ. ಬಿಜೆಪಿ ಅಸ್ತ್ರಕ್ಕೆ ಸಜ್ಜಾಗಿದೆ ಕಾಂಗ್ರೆಸ್ ಪ್ರತ್ಯಾಸ್ತ್ರ. ವಿಧಾನಮಂಡಲ ಅಧಿವೇಶನದಲ್ಲಿ ಕಾಂಗ್ರೆಸ್ ಹಗರಣಗಳೇ ಹೆಚ್ಚು ಸೌಂಡ್ ಮಾಡ್ತಿವೆ. ಈ ಅವಧಿಯಲ್ಲಿ ನಡೆದಿರುವ ಸ್ಕ್ಯಾಮ್ಗಳ ಬಗ್ಗೆ ಕಮಲ ನಾಯಕರು ಹೌಹಾರಿದ್ದಾರೆ. ಕೈ ವಿರುದ್ಧ ವಾಲ್ಮೀಕಿ ನಿಗಮ ಹಗರಣ, ಮೂಡ, ಎಸ್ಸಿ, ಎಸ್ಪಿ, ಟಿಎಸ್ಪಿ ಅಸ್ತ್ರ ಬಳಸಿ ಚಾಟಿ ಬೀಸಿದೆ. ದೋಸ್ತಿ ಬತ್ತಳಿಕೆಯಲ್ಲಿ ಗ್ಯಾರಂಟಿ ಅಸ್ತ್ರ. ಸದನದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಚಾಟಿ ಬೀಸಿರುವ ಬಿಜೆಪಿ ನಾಯಕರು ವಾಲ್ಮೀಕಿ ನಿಗಮ, ಮೂಡ ಜೊತೆಗೆ ಅನುದಾನ ದುರ್ಬಳಕೆಯ ಬಗ್ಗೆ ತರಾಟೆಗೆ ತೆಗೆದುಕೊಂಡಿದೆ. ಇಂದಿನ ಅಧಿವೇಶನ ಆರಂಭಕ್ಕೂ ಮುನ್ನ ಬಿಜೆಪಿ ಶಾಸಕರ ಸಭೆ ನಡೆಸಲಿದ್ದು, ಮೂಡ ಅಕ್ರಮದ ಬಗ್ಗೆ ಆರ್ ಅಶೋಕ್ ನಿಲುವಳಿ ಸೂಚಿಸಲಿದ್ದಾರೆ. ದಾಖಲೆಗಳ ಸಮೇತ ಸಿಎಂ ಸಚಿವರನ್ನ ಕಟ್ಟಿಹಾಕಲು ಸ್ಕೆಚ್ ಹಾಕಲಾಗಿದೆ. ನಿಲುವಳಿ ಸೂಚನೆಯಡಿ ವಿಷಯ ಪ್ರಸ್ತಾಪಿಸಿ ಸಿಬಿಐ ತನಿಖೆಗೆ ಪಟ್ಟು ಹಿಡಿಯಲಿದ್ದಾರೆ. ಇದಲ್ಲದೆ ಸರ್ಕಾರದ ವಿರುದ್ಧ ಸಿಡಿಯಲು ಎಸ್ಸಿ, ಎಸ್ಟಿ, ಟಿಎಸ್ಪಿ ಅಸ್ತ್ರ ಬಳಸಲು ಬಿಜೆಪಿ ಸಜ್ಜಾಗಿದ್ದು, ಕಲಾಪದಲ್ಲಿ ಎಸ್ಸಿ, ಎಸ್ಟಿ, ಟಿಎಸ್ಪಿ ಬಗ್ಗೆ ಸುನೀಲ್ ಕುಮಾರ್ ಚರ್ಚಿಸಲಿದ್ದಾರೆ. ಬಿಜೆಪಿ ನಾಯಕರ ಆರೋಪಗಳಿಗೆ ಕಾಂಗ್ರೆಸ್ ಕೂಡ ಪ್ರತ್ಯಾಸ್ತ್ರ ಬಳಸಲು ಲಿಸ್ಟ್ ರೆಡಿ ಮಾಡಿಕೊಂಡಿದೆ. ಏನದು ಅಂತ ನೋಡೋದಾದ್ರೆ ಕಾಂಗ್ರೆಸ್ ಪ್ರತ್ಯಾಸ್ತ್ರ. ಕಾಂಗ್ರೆಸ್ನಲ್ಲೂ 3 ಅಸ್ತ್ರಗಳು ರೆಡಿಯಾಗಿವೆ. ಬಿಜೆಪಿ ಅವಧಿಯಲ್ಲಿ ನಡೆದಿದ್ದ 40% ಕಮಿಷನ್, ಕೊರೋನಾ ಭ್ರಷ್ಟಾಚಾರ, ಐಪಿಎಸ್ ನೇಮಕಾತಿ ಹಗರಣಗಳ ವರದಿ ತರಿಸಿಕೊಂಡಿದೆ. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದಿಂದ 40% ಕಮಿಷನ್ ಆರೋಪದ ವರದಿ ಹಾಗೂ ನಿವೃತ್ತ ನ್ಯಾಯಮೂರ್ತಿ ಜೆಎಂ ಕುನ್ಹಾ ಆಯೋಗದಿಂದ ಕೊರೋನಾ ಭ್ರಷ್ಟಾಚಾರದ ವರದಿ ತರಿಸಿಕೊಂಡಿದೆ. ಈಗಾಗಲೇ ಪಿಎಸ್ಐ ಹಗರಣದ ವರದಿ ಸರ್ಕಾರದ ಕೈ ಸೇರಿದೆ. ಈ 3 ವರದಿ ಇಟ್ಕೊಂಡು ಬಿಜೆಪಿ ಕಟ್ಟಿಹಾಕಲು ಕೈ ಪ್ಲಾನ್ ಮಾಡಿದೆ. ಬಿಜೆಪಿ ಅಸ್ತ್ರಕ್ಕೆ ತಿರುಗೇಟು ನೀಡಲು ಕೈಪಡೆ ಸಿದ್ಧತೆ ಮಾಡಿಕೊಂಡಿದ್ದು, ಇಂದಿನಿಂದ ಅಧಿವೇಶನದಲ್ಲಿ ಮತ್ತಷ್ಟು ಜಟಾಪಟಿಗೆ ಕಾರಣವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒನ್ಸ್ ಅಗೇನ್ ಅಲ್ಲಿ ಶಿರೂರಲ್ಲಿ ಲೋಕೇಶ್, ಜಗನ್ನಾಥ್ ಆ ಕಲ್ಲು ಕಾಣ್ತಾ ಇದೆ. 20 ಅಡಿಗಿಂತಲೂ ಇನ್ನೂ ಮೇಲೆ ಇದೆ. ಆಮೇಲೆ ಆ ಕಲ್ಲು ಬಿದ್ದಿದೆಯಲ್ಲ, ಕಲ್ಲು ಬಿದ್ದ ಫೋರ್ಸ್ಗೆ ನೀರು ಚಿಮ್ಮಿದೆ ಮೇಲಕ್ಕೆ. ಕರೆಕ್ಟ್. ಪಕ್ಕದಲ್ಲಿ ಅವರು ಏನೂ ತಪ್ಪು ಮಾಡಿರ್ಲಿಲ್ಲ. ನದಿ ಆ ಭಾಗದಲ್ಲಿ ಇಲ್ಲಿ ಗುಡ್ಡ ಬಿದ್ದಿದೆ. ಗುಡ್ಡ ಬಿದ್ದು ಸಮುದ್ರ ಇದು ನದಿಗೆ ಬಿದ್ದಿದೆ, ಗಂಗಾವಳಿಗೆ ಆ ಕಲ್ಲು ಬಿದ್ದ ಕಾರಣಕ್ಕಾಗಿ ಗಂಗಾವಳಿಗೆ ಕಲ್ಲು ಬಿದ್ದು ಆ ಕಲ್ಲಿನ ಫೋರ್ಸ್ಗೆ ನೀರೆದ್ದಿದೆ. ನೀರೆದ್ದು ಪಕ್ಕದಲ್ಲಿ ಒಂದು 5 ಮನೆ ಇತ್ತು. ಆ 5 ಮನೆ ಸರ್ವನಾಶ. ಒಂಥರ ಸುನಾಮಿ ರೀತಿ. ಪಂಚಾಂಗ ಬಿಟ್ರೆ ಬೇರೆ ಯಾವುದೂ ಇಲ್ಲ. ಅವ್ರು ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ. ಪಾಪ ಅವರು ಕೂಡ ಮಿಸ್ ಆಗಿದ್ದಿರ್ಬೋದು. ಏನಿದೆ, ಎತ್ತ ಇದೆ, ಖಾಲಿ ಏನಂತಾರೆ ಅದಕ್ಕೆ, ಪಾಯ ನೋಡಿ. ಇದು ಟ್ಯಾಂಕರ್. ಇದು ಇಷ್ಟು ದೊಡ್ಡ ಟ್ಯಾಂಕರ್ ಹೋಗಿದೆ. ಮತ್ತೊಂದು ಕಲ್ಲಿಂದಿದೆ. ಸಿಗ್ತಾ ವೆಂಕಟೇಶ್? ಓಕೆ, ವೆಂಕಟೇಶ್ ಬಹುಶಃ ನಾಳೆ ಕೊಡ್ತಾರೆ ಅನ್ಸುತ್ತೆ ನನಗೆ. ಓಕೆ, ಮುಂದಿನ ಸುದ್ದಿ ಹತ್ರ ಹೋಗೋಣ. ಓಕೆ, ಇನ್ನು ಶಿರೂರಲ್ಲಿ ಕ್ಷಣಕ್ಕೂ ಆತಂಕ ಮನೆ ಮಾಡಿದೆ. ಏನಾಗುತ್ತೆ ಅನ್ನೋ ಟೆನ್ಷನ್ ನಲ್ಲಿ ಜನ ದಿನ ದುಡ್ತಿದ್ದಾರೆ. ಕೇರಳ ಮೂಲದ ಲಾರಿ ಚಾಲಕ ಅರ್ಜುನನ ರಕ್ಷಣೆಗೆ ಆರ್ಮಿ ಕೂಡ ಎಂಟ್ರಿ ಕೊಟ್ಟಿದೆ. ಕಳೆದ 7 ದಿನಗಳಿಂದಲೂ ಕೂಡ ಶೋಧ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಆದ ಬಳಿಕ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿತ್ತು. ಇನ್ನು ಮಣ್ಣು ತೆರವುಗೊಳಿಸುವಂತ ಕಾರ್ಯಾಚರಣೆ ಮುಂದುವರೆದಿದೆ. ಗುಡ್ಡದ ಮೇಲ್ಭಾಗದಲ್ಲಿ ಮಣ್ಣು ತೆರವುಗೊಳಿಸುತ್ತಿರುವಂತಹ ಹಿಟಾಚಿ. ಸುಮಾರು 7-8 ಜೆಸಿಬಿಗಳಿಂದ ಮಣ್ಣೆತ್ತುವ ಕಾರ್ಯಾಚರಣೆ. ಲೋಡ್ಗಟ್ಟಲೆ ಮಣ್ಣಿನಡಿ ಸಿಲುಕಿರುವಂತಹ ಲಾರಿ ಚಾಲಕ ಅರ್ಜುನ್ ರಕ್ಷಣೆಗೆ ಹರಸಾಹಸ. ರಕ್ಷಣಾ ಕಾರ್ಯಕ್ಕೆ ಆಗಮಿಸಿದ್ದ ಸೇನೆಯ ಕಾರ್ಯಾಚರಣೆ ವಿಳಂಬವಾಗಿ ಪ್ರಾರಂಭವಾಯಿತು. ಮೇಲಾಧಿಕಾರಿಗಳ ಅನುಮತಿ ಇಲ್ಲದ ಕಾರಣ ಕಾರ್ಯಾಚರಣೆ ನಡೆಸಲು ಸೇನೆ ಹಿಂದೇಟು ಹಾಕಿತ್ತು. ಇಂದಿನಿಂದ ಸೇನಾ ಕಾರ್ಯಾಚರಣೆ ಚುರುಕು ಪಡೆಯಲಿದೆ. ಇನ್ನು ಶಿರೂರು ಬಳಿಯ ಗುಡ್ಡ ಕುಸಿತ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ನನ್ನ ಬಲಭಾಗದಲ್ಲಿ ಗಮನಿಸಬಹುದು, ಅಲ್ಲಿ ಒಂದು ದೊಡ್ಡದಾದಂತಹ ಬಂಡೆ ಮೇಲೆ NDRF ತಂಡ ನಿಂತಿದೆ. ಜೊತೆಗೆ SDRF ತಂಡವು ಕೂಡ ಇಲ್ಲೇ ಬಿಡುಬಿಟ್ಟು ಮಣ್ಣನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ಮುಂದುವರೆದಿದೆ. ಈಗ ಅರ್ಜುನ್ಗೆ ಸಂಬಂಧಪಟ್ಟಂಥ ಅರ್ಜುನ್ ಓಡಿಸ್ತಾ ಇದ್ದಂಥ ಲಾರಿಯ ಮಾಲೀಕರು ಹೇಳಿರುವಂತೆ GPS ಟ್ರ್ಯಾಕರ್ನಲ್ಲಿ ಇದೇ ಜಾಗದಲ್ಲಿ ಸಿಗ್ತಾ ಇದೆ ಅಂತೇಳಿ. ಸೊ ಹಾಗಾಗಿ ಆ ಒಂದು ಜಾಗದಲ್ಲಿ ಹುಡುಕಾಟ ಮುಂದುವರೆದಿದೆ. ಮಣ್ಣಿನಡಿ ಸಿಲುಕಿರುವ ಅರ್ಜುನ್ ರಕ್ಷಣೆಗೆ ಹರಸಾಹಸ. ಘಟನಾ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್.
ಉತ್ತರ ಕನ್ನಡ ಜಿಲ್ಲೆ ಶಿರೂರು ಬಳಿ ಆ ಒಂದು ಗುಡ್ಡ ಕುಸಿದು ಅವಾಂತರಗಳ ಮಾಲೆಯನ್ನೇ ಸೃಷ್ಟಿಸಿದೆ. ಕೆಸರು ಮಿಶ್ರಿತ ಮಣ್ಣಿನಾಡಿ ಸಿಲುಕಿರುವಂತಹ ಕೇರಳ ಮೂಲದ ಚಾಲಕ ಅರ್ಜುನ್ ಪತ್ತೆಗೆ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಗುಡ್ಡದ ಮೇಲ್ಭಾಗದಲ್ಲೂ ಹಿಟಾಚಿ ಮೂಲಕ ರೆಸ್ಕ್ಯೂ ಆಪರೇಷನ್ ನಡೆಸಲಾಗ್ತಾ ಇದೆ. ಗಂಗಾವಳಿ ನದಿಯಲ್ಲೂ ಬೋಟ್ ಮೂಲಕ NDRF, SDRF ಸಿಬ್ಬಂದಿ ತೀವ್ರ ಶೋಧ ನಡೆಸುತ್ತಿದ್ದಾರೆ. ನೋಡ್ತಾ ಇರೋದು ಗಂಗಾವಳಿ ನದಿ ತೀರದ ಪ್ರದೇಶದಲ್ಲಿ ನಾವಿದ್ದೇವೆ. ಕಳೆದ 6 ದಿನಗಳಿಂದ ಇಲ್ಲಿನ ಗಂಗಾವಳಿ ನದಿಯಲ್ಲಿ ಅಂದರೆ ನಾಪತ್ತೆ ಆದವರ ಶೋಧ ಕಾರ್ಯವನ್ನು ಸಂಬಂಧಪಟ್ಟ NDRF, SDRF, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ನಡೆಸ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಶಿರೂರಿನ ಗುಡ್ಡ ಕುಸಿತದ ನಂತರ ಇಲ್ಲಿ ಹಲವು ಸಾವು ನೋವುಗಳು ಸಂಭವಿಸಿರುವುದೆಂಬ ಗುಡ್ಡ ಕುಸಿದು ದುರಂತದಲ್ಲೇ ನಾಪತ್ತೆಯಾದವರ ಸಂಖ್ಯೆ ಮತ್ತಷ್ಟು ಏರಿಕೆಯಾಗಿದೆ. ಗೋಕರ್ಣ ಸಮೀಪದ ಗಂಗೆಕೊಳ್ಳದ ಯುವಕನಿಗಾಗಿ ಅವರ ತಾಯಿ ಠಾಣೆಯ ಮೆಟ್ಟಿಲೇರಿದ್ದಾರೆ. 5 ದಿನಗಳಿಂದ ಮಗ ಮನೆಗೆ ಬಂದಿಲ್ಲ ಅಂತ ದೂರು ನೀಡಿದ್ದಾರೆ. ಅತ್ತ ಲಾರಿ ಚಾಲಕ ಅರ್ಜುನ್ ಮಣ್ಣಿನಡಿ ಸಿಲುಕಿ ಜೀವನ್ಮರಣ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಇತ್ತ ಗುಡ್ಡ ಕುಸಿತದಿಂದ 7 ದಿನಗಳಿಂದ ಇತರ ಲಾರಿ ಚಾಲಕರು ಗೋಳಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ನಮ್ಮನ್ನ ಕಳಿಸ್ಕೊಡಿ ಅಂತ ಮನವಿ ಮಾಡ್ತಿದ್ದಾರೆ. ಅಲ್ಲೆಲ್ಲ ತಗ್ಗದಿ ಬಿದ್ದಾವ ಸರ್, ಹಿಂಗಾಗಿ ನಮ್ಮ ಗಾಡಿ ಪಾಸ್ ಆಗಲ್ಲ ಸರ್. ಅಲ್ಲಿ ನೀವು 7 ದಿನ ಆಯ್ತಾ? ಇಲ್ಲಿಂದ ಎಲ್ಲಿ ಹೋಗ್ಬೇಕಿತ್ತು? 6 ದಿನ ಆಯ್ತು ಸರ್. ಎಲ್ಲಿ ಹೋಗ್ಬೇಕಿತ್ತು ನೀವು? ಕಾಸರಗೋಡು ಗೋಶಾಲೆ. ಎಲ್ಲಿಂದ ಬಂದಿರೋದು? ನಾವು ಯಾದವಾಡದಿಂದ ಬಂದೀವಿ ಸರ್, ಬೆಳಗಾಂ ಡಿಸ್ಟಿಕ್. ಮನೆ ಕಳೆದುಕೊಂಡು ಕಾಳಜಿ ಕೇಂದ್ರಗಳಲ್ಲಿ ಉಳುವರೆ ಗ್ರಾಮಸ್ಥರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ. ಉತ್ತರ ಕನ್ನಡದಲ್ಲಿ ವರುಣನ ಅಬ್ಬರಕ್ಕೆ ಬದುಕು ಬೇದಿಗೆ ಬಂದಿದೆ. ಜೀವನ ಮುರಬಟ್ಟೆಯಾಗಿದೆ. ವರುಣ ದೇವನಿಗೆ ಜನರು ಹಿಡಿ ಶಾಪ ಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಈಗ ಇನ್ನೊಂದು ಅಪ್ಡೇಟ್ ಇದೆ. ನಾಗೇಂದ್ರ ಬಾಬು ಕಳಿಸಿದ್ದಾರೆ. ಅವ್ರು ಹೇಳ್ತಾರೆ 3 ಅಲ್ಲ 4 ಜನ ಮಿಸ್ ಆಗಿದ್ದಾರೆ ಅಂತ. ಇನ್ನೊಬ್ರು ಇದ್ದಾರಂತೆ, ಸಣ್ಣವ್ವ, 55 ವರ್ಷ, ಉಳುವರೆ ಗ್ರಾಮ. ಒಟ್ಟು 4 ಜನ ಆದ್ರು ಅಂತ ಹೇಳ್ತಾ ಇದ್ದಾರೆ. ಅಲ್ಲೂ ಒಂದು ಸಣ್ಣಮ್ಮ ಗೌಡ್ರು ಅಂತ ಒಂದು ಬರ್ತಾ ಇತ್ತು. ನಾನು ಅದರ ಬಗ್ಗೆ ಸಣ್ಣಗೌಡ ಅಂತೇಳಿ ಅಪ್ಡೇಟ್ ಮಾಡಿ ಕೊಡ್ತೇನೆ. ಒಂದು ತಾಯಿ. ಸೊ ಹಾಗಾಗಿ ಆದಷ್ಟು ಬೇಗ ಎಲ್ಲರೂ ಸಿಗಲಿ ಅನ್ನುವಂಥದ್ದು. ಒಂದು 10 ಜನ ಕಣ್ಮರೆಯಾಗಿದ್ರು, 7 ಜನರ ಶವ ಸಿಕ್ಕಿದೆ. ಆಮೇಲೆ ಈಸಿಯಾಗಿ ಹೇಳುವಂಥದ್ದಲ್ಲ. ಆಮೇಲೆ ಒಂದು ವಿಡಿಯೋ ಹಾಕ್ಲಿಕ್ಕೆ ಕೇಳಿದ್ದೆ ವೆಂಕಟೇಶ್ಗೆ. ಹಾಕಿದ್ರು ಎಲ್ಲಿ? ಗಂಗಾವಳಿ ನದಿದು. ಗಂಗಾವಳಿ ನದಿಯಲ್ಲಿ ಒಂದು ಕಲ್ಲು ನಿಂತಿದೆಯಲ್ಲ, ಕಲ್ಲು ಸಿಕ್ಕಾಕೊಂಡಿರೋದು. ಶೇಷಗಿರಿ ಇದ್ದಾರೆ ನಮ್ಮೊಂದಿಗೆ, ಶಿರೂರು, ಕಾರವಾರ. ಶೇಷಗಿರಿ, ಲೇಟೆಸ್ಟ್ ಅಪ್ಡೇಟ್ ಏನೀಗ? ಈಗ ಒಂದು ಕಡೆ ಅರ್ಜುನ್ ಇದ್ದಾರೆ ಇಲ್ಲ ಅಂತ, ಒಂದು ಕೆಲವು ಕಡೆ ಹೇಳ್ತಿದ್ದಾರೆ ಇಲ್ಲ ಲಾರಿ ಇಲ್ವೇ ಇಲ್ಲ ಇಲ್ಲಿ ಅಂತ ಇದೆ ಅಂತೇಳಿ. ಒಂದು ಕಡೆಯಿಂದ ಇರಲಿ, ನಾವು ಪ್ರಯತ್ನವಂತೂ ಪಡೋಣ. ಲೇಟೆಸ್ಟ್ ಅಪ್ಡೇಟ್ ಏನಿದೆ? ರಕ್ಷಣಾ ತಂಡಗಳಿಂದ 7ನೇ ದಿನದ ಕಾರ್ಯಾಚರಣೆ ಮುಂದುವರೆದಿದೆ. SDRF, NDRF ಮತ್ತು ನೇವಿ ಮತ್ತು ಅಗ್ನಿಶಾಮಕ ದಳದ ಎಲ್ಲರೂ ಕೂಡ ಈಗಾಗಲೇ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಆದರೆ ಬಹಳ ಪ್ರಮುಖವಾಗಿ ಇಲ್ಲಿ ನಾಪತ್ತೆಯಾಗಿದ್ದಂಥ ಸ್ಥಳೀಯ 3 ಕುಟುಂಬಗಳ ಆಕ್ರಂದನ ಕೂಡ ಜಾಸ್ತಿ ಆಗಿದೆ. ಅಂದರೆ ಶಿರೂರು ಗ್ರಾಮದ ಜಗನ್ನಾಥ್ ನಾಯ್ಕ್ ಆಗಿರ್ಬೋದು, ಗೋಕರ್ಣ ಗಂಗೆಕೊಳದ ಲೋಕೇಶ್ ನಾಯ್ಕ್ ಮತ್ತು ಉಳುವರೆ ಗ್ರಾಮದ ಸಣ್ಣಿ ಗೌಡ ಇವರ ಮೃತದೇಹಕ್ಕಾಗಿ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈ 3 ಸ್ಥಳೀಯರಾಗಿದ್ದು ಈ 3 ಪತ್ತೆ ಕೂಡ ಇದುವರೆಗೂ ಕೂಡ ಆಗಿಲ್ಲ. ಇದರಿಂದ ಈ ಕಳೆದ 3 ದಿನಗಳ ಹಿಂದಷ್ಟೇ ಕೇರಳ ಮೂಲದ ಅರ್ಜುನ್ ಅವರ ಮೃತದೇಹಕ್ಕಾಗಿ ಶೋಧ ಕಾರ್ಯ ನಡೆದಿತ್ತು. ಅವರ ಮೃತದೇಹ ಆಗಲಿ ಅಥವಾ ಅವರ ವಾಹನ ಆಗಲಿ ಪತ್ತೆ ಆಗಲಿಲ್ಲ. ಈ ನಡುವೆ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಈಗಾಗಲೇ ನಿನ್ನೆಯಷ್ಟೇ CM ಸಿದ್ದರಾಮಯ್ಯವರು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಆದರೆ ಇಲ್ಲಿನ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಈ ಒಂದು ಘಟನೆ ನಡೆದಿದೆ ಎಂಬ ಮಾತುಗಳನ್ನು ಸ್ವತಃ CM ಅವರೇ ಕೂಡ ಹೇಳಿರುವಂಥದ್ದು. ಸಂಬಂಧಪಟ್ಟರ ಮೇಲೆ ಕ್ರಮ ಕೈಗೊಳ್ಳುತ್ತೆ ಎಂಬ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಆದಷ್ಟು ಬೇಗ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ವಸೂಲಿ ಮಾಡಿದಂಥ ಅಂದರೆ ಟೋಲ್ ಗೇಟನ್ನು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. 2016ರಲ್ಲಿ ಕಾಮಗಾರಿ ಪೂರ್ಣಗೊಳ್ಳಬೇಕಾಗಿದ್ದು ಈವರೆಗೆ ಕೂಡ ಕಾಮಗಾರಿ ಪೂರ್ಣಗೊಳ್ಳದೆ ಇಲ್ಲಿನ ಒಂದು ಜನರ ಒಂದು ಪ್ರಾಣವನ್ನು ಸಂಬಂಧಪಟ್ಟವರು ತೆಗೆದುಕೊಳ್ತಾ ಇದ್ದಾರೆ ಎಂಬ ಆರೋಪವನ್ನು CM ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಒಟ್ಟಿನಲ್ಲಿ ಓಕೆ ನೋಡಿ, ಇಷ್ಟು ನೋಡಿ, ಈ ಥರ ಇದೆ ಬೆಟ್ಟರಿ. ಅದು ಅಷ್ಟು ಈಸಿ ಅಲ್ಲ ತೆಗೆಯೋದು. ಆ ಥರದ ದುರಂತ